ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ನವರಾತ್ರಿ ಅಥವಾ ಗುಪ್ತ ನವರಾತ್ರಿ ಈ ಸಮಯದಲ್ಲಿ ಜಪಿಸಬಹುದಾದ ಮಂತ್ರಗಳು ಮತ್ತು ವರಾಹ ಮುಖದ ಅರ್ಥ ಏನು, ಈಕೆಯ ಆರಾಧನೆಯಿಂದ ಲಭಿಸುವ ಫಲಗಳೇನು ಎಲ್ಲ ವಿವರವಾಗಿ ನೋಡೋಣ. ಇದೇ ಜುಲೈ 15ರಿಂದ 23ರ ತನಕ ಗುಪ್ತ ನವರಾತ್ರಿ ಅಥವಾ ಆಷಾಢ ನವರಾತ್ರಿ ಅಥವಾ ವಾರಾಹಿ ನವರಾತ್ರಿ ಇದೆ ಎಂಬುದು ನಿಮಗೆಲ್ಲ ಈಗಾಗಲೇ ಗೊತ್ತಿರುವ ವಿಚಾರ. ಶ್ರೀ ವಿದ್ಯಾ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ಈ 9 ದಿನಗಳು ಸಾಧನೆಗೆ ಮೀಸಲು. ಈ ಸಮಯದಲ್ಲಿ ಮುಖ್ಯವಾಗಿ ಶ್ರೀ ವಾರಾಹಿ ದೇವಿಯನ್ನ ಆರಾಧಿಸಲಾಗುತ್ತೆ. ಈ ನವರಾತ್ರಿಯ ಉದ್ದೇಶ ಕೇವಲ ಭೌತಿಕ ಆಸೆಗಳನ್ನು ಈಡೇರಿಸಿಕೊಳ್ಳುವುದು ಮಾತ್ರವಲ್ಲ, ನಮ್ಮೊಳಗಿನ ಅಜ್ಞಾನ, ಭಯ, ಆಲಸ್ಯ, ಅಹಂಕಾರ ಮತ್ತು ಕೆಟ್ಟ ಸಂಸ್ಕಾರಗಳನ್ನು ನಿವಾರಿಸಿ ಆಧ್ಯಾತ್ಮಿಕವಾಗಿ ಬೆಳೆಯುವುದು. ವಾರಾಹಿ ದೇವಿ ಯಾರು ಅನ್ನುವ ಪ್ರಶ್ನೆಗೆ ಬ್ರಹ್ಮಾಂಡ ಪುರಾಣದಲ್ಲಿರುವ ಲಲಿತೋಪಾಖ್ಯಾನದ ಪ್ರಕಾರ ವಾರಾಹಿ ದೇವಿ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ದಂಡನಾತೆ, ಸೇನಾಧಿಪತಿ ಆಕೆ. ಅಂದರೆ ದೇವಿಯ ದೈವಿಕ ಸೇನೆಯನ್ನು ಮುನ್ನಡೆಸುವ ಶಕ್ತಿಯಾಗಿದ್ದಾಳೆ. ಆಕೆ ಕೇವಲ ಯುದ್ಧ ಮಾಡುವ ದೇವತೆ ಅಲ್ಲ, ಧರ್ಮವನ್ನು ರಕ್ಷಿಸಿ ಅಧರ್ಮವನ್ನು ನಾಶ ಮಾಡುವ ದೈವಿಕ ಶಕ್ತಿಯ ಪ್ರತೀಕ ಆಕೆ. ವಾರಾಹಿ ದೇವಿಯ ಹಂದಿ ಅಥವಾ ವರಾಹ ಮುಖದ ಅರ್ಥವೇನು ಅಂತ ನೋಡೋದಾದರೆ, ವರಾಹ ಅವತಾರ ಭೂಮಿಯನ್ನು ಆಳದಿಂದ ಮೇಲಕ್ಕೆ ಎತ್ತಿದಂತೆ ವಾರಾಹಿ ದೇವಿಯ ಶಕ್ತಿಯೂ ಕೂಡ ನಮ್ಮ ಮನಸ್ಸಿನ ಆಳದಲ್ಲಿ ಅಡಗಿರುವ ಅಜ್ಞಾನ, ಹಳೆಯ ಕರ್ಮ ಸಂಸ್ಕಾರಗಳು, ಭಯ, ಆತ್ಮವಿಶ್ವಾಸದ ಕೊರತೆ, ನಕಾರಾತ್ಮಕ ಅಭ್ಯಾಸಗಳು ಇವೆಲ್ಲವನ್ನು ಹೊರತೆಗೆದು ನಾಶ ಮಾಡುವ ಶಕ್ತಿಯನ್ನು ಸೂಚಿಸುತ್ತೆ. ಆಕೆ ನಮ್ಮೊಳಗಿನ ಕತ್ತಲೆಯನ್ನು ದೂರ ಮಾಡಿ ಜ್ಞಾನ ಮತ್ತು ಧೈರ್ಯವನ್ನು ಹೆಚ್ಚಿಸ್ತಾಳೆ. ಸಪ್ತ ಮಾತೃಕೆಯರಲ್ಲಿ ವಾರಾಹಿ ದೇವಿಗೆ 5ನೇ ಸ್ಥಾನ, ಪಂಚಮಿ ಎಂಬುದಾಗಿಯೂ ಆಕೆಗೆ ಕರೀತಾರೆ. ಶ್ರೀವಿದ್ಯಾ ಸಾಧನೆಯಲ್ಲಿ ವಾರಾಹಿ ಅನುಗ್ರಹ ವಿಶೇಷ ಮಹತ್ವದ್ದಾಗಿದೆ. ಇನ್ನು ಈ ಸಮಯ ಸಾಧನೆಗೆ ಇರುವಂತಹದ್ದು. ಬಾಹ್ಯ ಪೂಜೆಗಿಂತ ಹೆಚ್ಚೆಚ್ಚು ಮಂತ್ರಜಪ ಸಾಧನೆಗೆ ಬಳಸಿಕೊಳ್ಳಬೇಕಾದ ಸಮಯ ಎಂಬುದಾಗಿ ಹೇಳಿದ್ದೆ. ಬಹಳ ಜನರಿಗೆ ನನಗೆ ಮಂತ್ರ ದೀಕ್ಷೆ ಆಗಿಲ್ಲ, ಮಂತ್ರ ಉಪದೇಶ ಆಗಿಲ್ಲ ಎಂಬ ಗೊಂದಲ, ಭಯ ಇರಬಹುದು. ದೀಕ್ಷೆ ಉಪದೇಶ ಇಲ್ಲದಿದ್ದರೂ ಶುದ್ಧವಾದ ಭಕ್ತಿಭಾವದಿಂದ ಜಪಿಸಬಹುದಾದ ಕೆಲವು ಮಂತ್ರಗಳು ಇದೆ, ಅವನ್ನು ಜಪಿಸ್ಬೋದು. ಆದರೆ ಶಕ್ತಿ ಸಾಧನೆಗೆ ಯಾವಾಗಲೂ ರಾತ್ರಿ ಸಮಯ ಸೂಕ್ತ. ರಾತ್ರಿ 7ರಿಂದ 10ರ ತನಕ ಈ ಸಮಯದಲ್ಲಿ ಮಾಡಬಹುದು. ಸಿಂಪಲ್ಲಾಗಿ ಪಂಚ ಉಪಚಾರ ಪೂಜೆಯನ್ನು ಮುಗಿಸಿ ಜಪವನ್ನು ಜಾಸ್ತಿ ಮಾಡಬೇಕು. ನೈವೇದ್ಯವಾಗಿ ದಾಳಿಂಬೆ ಹಣ್ಣು, ಸಿಹಿಗೆಣಸು, ಬೆಲ್ಲದಿಂದ ಮಾಡಿದ ಪಾಯಸ ಅರ್ಪಿಸ್ಬೋದು. ಇವೆಲ್ಲ ಯಾವುದು ಇಲ್ಲವೆಂದಾದಲ್ಲಿ ಹಣ್ಣು ಹಂಪಲುಗಳ ನೈವೇದ್ಯವೂ ಮಾಡಬಹುದು. ಯೋಗಶಾಸ್ತ್ರದಲ್ಲಿ ಬರುವಂತಹ 3 ನಾಡಿಗಳಲ್ಲಿ, ಅಂದರೆ ಇಡ, ಪಿಂಗಳ, ಸುಷುಮ್ನ ನಾಡಿ ಅಂತ ಹೇಳ್ತಾರಲ್ಲ, ಅದರಲ್ಲಿ ಪಿಂಗಳ ನಾಡಿಯನ್ನು ಈಕೆ ಸೂಚಿಸ್ತಾಳೆ. ವಾರಾಹಿ ದೇವಿಯ ಅನುಗ್ರಹದಿಂದ ಏನು ಫಲ? ವಾರಾಹಿ ದೇವಿಯು ಮುಖ್ಯವಾಗಿ ನಮ್ಮ ಒಳಗಿನ ಶತ್ರುಗಳನ್ನು ಜಯಿಸಲು ಸಹಾಯ ಮಾಡ್ತಾಳೆ. ಭಯ, ಆತ್ಮವಿಶ್ವಾಸದ ಕೊರತೆ, ಗೊಂದಲ, ಸೋಮಾರಿತನ, ಶಿಸ್ತು ಇಲ್ಲದ ಜೀವನ, ನಕಾರಾತ್ಮಕ ಚಿಂತನೆ, ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಉನ್ನತಿಗೆ ಅಡ್ಡಿಯಾಗುವ ತಡೆಯನ್ನು ನಿವಾರಿಸಿ ಜೀವನದಲ್ಲಿ ಸ್ಪಷ್ಟತೆ, ಧೈರ್ಯ, ಶಿಸ್ತು ಮತ್ತು ದೈವಿಕ ಮಾರ್ಗದರ್ಶನವನ್ನು ಆಕೆ ನೀಡ್ತಾಳೆ. ಆದಷ್ಟು ನೀವು ಜಪ ಮಾಡುವ ಸಮಯ ಒಂದೇ ಆಗಿರಲಿ. 9 ದಿನವೂ ಒಂದೇ ಸಮಯದಲ್ಲಿ ಮಾಡುವ ಪ್ರಯತ್ನವನ್ನು ಮಾಡಬೇಕು. 10-20 ನಿಮಿಷದ ವ್ಯತ್ಯಾಸ ಆದರೂ ಪರವಾಗಿಲ್ಲ. ಒಂದು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ, ಒಂದು ದಿನ ಸಂಧ್ಯಾಕಾಲ, ಒಂದು ದಿನ ಮಧ್ಯಾಹ್ನ 12 ಗಂಟೆಗೆ, ಹೀಗೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ನಿಯಮಿತವಾದ ಒಂದು ಸಮಯ ಅಂತ ಇಟ್ಕೊಳ್ಳಿ. ಬೆಳಿಗ್ಗೆ ಆದರೆ ಬೆಳಿಗ್ಗೆ, ಸಾಯಂಕಾಲ ಆದರೆ ಸಾಯಂಕಾಲ, ಇಲ್ಲ ರಾತ್ರಿ ಆದರೆ ರಾತ್ರಿ, ಯಾವುದಾದ್ರೂ ಒಂದು ಫಿಕ್ಸ್ ಸಮಯದಲ್ಲಿ
ಆ ಟೈಮನ್ನು ಫಿಕ್ಸ್ ಮಾಡಿಕೊಂಡು 9 ದಿನವೂ ಆ ಟೈಮಲ್ಲೇ ಕೂತ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಇನ್ನು ಒಂದು ವಿಚಾರ, ಹೆಚ್ಚೆಚ್ಚು ಸ್ತೋತ್ರ, ಮಂತ್ರ, ಸಹಸ್ರನಾಮ ಹೀಗೆ ತುಂಬ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಕಂಫರ್ಟ್ ಆಗಿ ಎಷ್ಟು ಮಾಡೋದಕ್ಕೆ ಸಾಧ್ಯವೋ ಅಷ್ಟನ್ನು ಭಕ್ತಿಯಿಂದ ನಿಯಮಿತವಾಗಿ ಮಾಡಿ. ಹೆಚ್ಚು ಮಾಡುವಾಗ ಒತ್ತಡ ಕ್ರಿಯೇಟ್ ಆಗುತ್ತೆ. ಈ ಥರ ಒತ್ತಡ ಮಾಡಿಕೊಂಡು ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ಈ ರೀತಿ ಮಾಡೋದ್ರಿಂದ ಮನಸ್ಸಲ್ಲಿ ಒತ್ತಡ ಕ್ರಿಯೇಟ್ ಆಗುತ್ತೆ. ಅದರಿಂದಾಗಿ ನಿಮ್ಮ ಮನಸ್ಸು ದುರ್ಬಲವಾಗಿ 1-2 ದಿನದಲ್ಲಿ ಬೇಡ ಅಂತ ಅನಿಸ್ಬೋದು. ಅದಕ್ಕಾಗಿ ಎಷ್ಟು ಸಾಧ್ಯವೋ ಅದನ್ನು ಮಾಡಿ. ಇನ್ನು ಈ 9 ದಿನ ಸ್ವಲ್ಪ ಮೌನವಾಗಿ ಇರೋದನ್ನು ಅಭ್ಯಾಸ ಮಾಡಿ. ಹೆಚ್ಚು ಮಾತಾಡೋದಕ್ಕೆ ಹೋಗಬಾರ್ದು. ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ ಹಾಗೆ ನೀವು ಮಾಡುವ ಸಾಧನೆ ಮನೆಯವರಿಗಲ್ಲದೆ ಬೇರೆಯವರಿಗೆ ಹೇಳುವ ಅಗತ್ಯ ಇಲ್ಲ. ಸಾಧನೆ ಮಾಡ್ತಾ ಭಯವನ್ನು ಧೈರ್ಯವಾಗಿ ಪರಿವರ್ತಿಸ್ತಾಳೆ ಆಕೆ. ನಿಮ್ಮ ಸಂಕಲ್ಪವನ್ನು ಕಾರ್ಯರೂಪಕ್ಕೆ ತರ್ತಾಳೆ. ಯಾರು ಅವಳ ಸಾಧನೆ ಮಾಡ್ತಾರೋ ಅವರ ಆಂತರಿಕ ಹಾಗೂ ಬಾಹ್ಯ ಅಡೆತಡೆಗಳಿಂದ ಆಕೆ ರಕ್ಷಣೆಯನ್ನು ಕೊಡ್ತಾಳೆ. ಸಾತ್ವಿಕ ಆಹಾರವನ್ನು ಫಾಲೋ ಮಾಡಿ. ಈ 9 ದಿನ ಆದವರು ಉಪವಾಸ ಮಾಡಬಹುದು, ದಾನ ಮಾಡಬಹುದು ಮತ್ತು ಗೋವುಗಳಿಗೆ ಆಹಾರವನ್ನು ನೀಡಬಹುದು. ಈ ಅವಧಿಯಲ್ಲಿ ಬರುವ ಪುನರ್ವಸು, ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರಗಳು ವಿಶೇಷವಾದ ಶಕ್ತಿಯನ್ನು ಹೊಂದಿದೆ. ಪುನರ್ವಸು ನಕ್ಷತ್ರ ಹೊಸ ಆರಂಭ, ಆತ್ಮಶುದ್ಧಿ, ಪುನರ್ಜನ್ಮದ ಸಂಕೇತವಾದರೆ ಪುಷ್ಯ ದೇವಗುರುವಿನ ಆಶೀರ್ವಾದದ ಸಂಕೇತ. ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಕೂಡ ಆಗುತ್ತೆ. ಆಶ್ಲೇಷ ಒಳಗಿನ ಭಯ, ಕರ್ಮಬಂಧನ ಮತ್ತು ನಕಾರಾತ್ಮಕತೆಯನ್ನು ಬಿಡುವ ಸಮಯ. ಇದನ್ನು ಸೂಚಿಸುತ್ತೆ ಈ ನಕ್ಷತ್ರಗಳು. ವಾರಾಹಿ ದೇವಿಯ ಗಾಯತ್ರಿ ಮಂತ್ರವನ್ನು ಎಲ್ಲರೂ ಹೇಳಬಹುದು. ಇದಕ್ಕೆ ಉಪದೇಶದ ಅಗತ್ಯ ಇಲ್ಲ. ಓಂ ಶ್ಯಾಮಲಾಯೈ ಚ ವಿದ್ಮಹೆ ಹಲಹಸ್ತಾಯೈ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಓಂ ಶ್ಯಾಮಲಾಯೈ ಚ ವಿದ್ಮಹೆ ಹಲಹಸ್ತಾಯೈ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್. ಶ್ಯಾಮವರ್ಣದ ದೇವಿಯನ್ನು, ಕೈಯಲ್ಲಿ ಹಲ ಅಂದರೆ ನೇಗಿಲು ಧರಿಸಿದ ದೇವಿಯನ್ನು ಧ್ಯಾನಿಸುತ್ತೇನೆ. ಆ ವಾರಾಹಿ ದೇವಿಯು ನಮ್ಮ ಬುದ್ಧಿಯನ್ನು ಪ್ರೇರೇಪಿಸಲಿ ಎಂಬುದು ಇದರ ಅರ್ಥ. ಇನ್ನೂ ಒಂದು ವಿಚಾರ, ಯಾರಿಗಾದರೂ ಹಾನಿ ಮಾಡಬೇಕು, ಅವನಿಗೆ ಬುದ್ಧಿ ಕಲಿಸಬೇಕು, ಅವಳಿಗೆ ಪಾಠ ಕಲಿಸಬೇಕು, ಅವಳು ಅಥವಾ ಅವನು ಹಾಳಾಗಿ ಹೋಗಲಿ, ಈ ಥರ ದುಷ್ಟ ಉದ್ದೇಶದಿಂದ ಯಾವ ಸಾಧನೆಯನ್ನು ಕೂಡ ಮಾಡಬಾರದು. ಆ ಥರ ಮಾಡೋದ್ರಿಂದ ನಿಮಗೆ ಪ್ರಯೋಜನ ಸಿಗೋ ಬದಲಾಗಿ ಪ್ರತಿಕೂಲ ಪರಿಣಾಮ ಉಂಟಾಗುತ್ತೆ. ಯಾಕೆಂದರೆ ಅವಳು ಧರ್ಮವನ್ನು ರಕ್ಷಿಸುವ ದೇವಿ, ಅಧರ್ಮಕ್ಕೆ ಬೆಂಬಲ ನೀಡೋದಿಲ್ಲ. ಭಕ್ತಿ ಅನ್ನೋದು ಯಾವುದೇ ವ್ಯವಹಾರವಲ್ಲ. ನಾನು ಪೂಜೆ ಜಪ ಮಾಡಿದ್ದೇನೆ, ಆದ್ದರಿಂದ ತಕ್ಷಣ ಫಲ ಸಿಗಬೇಕು ಎಂಬ ನಿರೀಕ್ಷೆ ಇರಬಾರ್ದು. ಹೀಗೆ ಸಾಧನೆಗಾಗಿ ಈ 9 ದಿನಗಳನ್ನು ಬಳಸಿ ನಿಮ್ಮ ಮನಸ್ಸಿನ ಸಂಕಲ್ಪ ಎಲ್ಲವನ್ನು ಆ ತಾಯಿ ಲಲಿತಾಂಬಿಕೆ ಈಡೇರಿಸಲಿ.